ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಇವತ್ತು ಸದ್ಗುರು ಸನ್ನಿಧಿ ಅಂದರೆ ಈಶಾ ಫೌಂಡೇಶನ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈಶಾ ಫೌಂಡೇಶನ್ ಆದಿಯೋಗಿ ಚಿಕ್ಕಬಳ್ಳಾಪುರದಿಂದ 8 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಆದರೆ 80 ಕಿಲೋಮೀಟ್ರ್ ಆಗುತ್ತೆ. ಬಸ್ ವ್ಯವಸ್ಥೆ ಕೂಡ ಇರುತ್ತೆ. ಸ್ಪಾಟಿಗೆ ಹೋಗುವಾಗ ಮೊದಲು ಸಿಗೋದು ನಾಗಮಂಟಪ. ಅಲ್ಲಿ ಯಾವುದೇ ರೀತಿಯ ಫೋಟೋ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ಹಾಗಾಗಿ ಆ ವಿಡಿಯೋ ಮಾಡಿಲ್ಲ. ಅದೇ ರೀತಿ ಮುಂದೆ ಹೋದರೆ ದೊಡ್ಡದಾದ ಅಂದರೆ 112 ಅಡಿ ಬೃಹತ್ ಶಿವನ ಸ್ಟ್ಯಾಚು ಅಂದರೆ ಪ್ರತಿಮೆ ಇದೆ. ಹಾಗೆ ಇದರ ಎದುರಿಗೆ ದೊಡ್ಡದಾದ ನಂದಿ ವಿಗ್ರಹ ಕೂಡ ಇದೆ. ಅದರ ಪಕ್ಕದಲ್ಲಿ ಒಂದು ದೊಡ್ಡದಾದ ತ್ರಿಶೂಲ ಕೂಡ ಇದೆ. ಹಾಗೆ ನೋಡೋದಕ್ಕೆ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ. ಇದನ್ನು ಈಶಾ ಫೌಂಡೇಶನ್ ಅವರು ಮಾಡಿರೋದು. ಇದರ ಸ್ಥಾಪಕರು ಜಗ್ಗಿ ವಾಸುದೇವನ್ರವರು. ಹಾಗೆ ಇದೇ ರೀತಿ ತಮಿಳುನಾಡಲ್ಲೂ ಕೂಡ ದೊಡ್ಡದಾಗಿ ಇದೆ. ಈ ಜಾಗ 25ರಿಂದ 30 ಎಕರೆ ಇದೆಯಂತೆ. ಹಾಗೆ ಬೆಳಗ್ಗೆ 6ರಿಂದ 8 ಗಂಟೆವರೆಗೂ ಓಪನ್ ಇರುತ್ತೆ. ಹಾಗೆ ಸಂಜೆ ಬಂದರೆ ಸೂಪರ್ ವ್ಯೂ ಚೆನ್ನಾಗಿರುತ್ತೆ. ಹಾಗೆ ಲೇಸರ್ ಶೋ ಕೂಡ ಇರುತ್ತೆ. ಹಾಗೆ ಹೋಟೆಲ್ ವ್ಯವಸ್ಥೆ ಕೂಡ ಇದೆ ಅಲ್ಲಿ. ನೀವು ಒಂದ್ಸಲ ಹೋಗಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ, ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.